ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಸಕ್ರಿಯವಾಗಿದ್ದ ಭಾರಿ ದೊಡ್ಡ ಉಗ್ರರ ಜಾಲವೊಂದು ಬಯಲಾಗಿದೆ. ಭಾರತದ ಗಡಿಯೊಳಗೆ ನುಗ್ಗಿ ಇಲ್ಲಿಂದ ಮ್ಯಾನ್ಮಾರ್ಗೆ ಹೋಗಿ ಅಲ್ಲಿನ ಉಗ್ರರಿಗೆ ಡ್ರೋನ್ ಯುದ್ಧದ ಟ್ರೈನಿಂಗ್ ಕೊಡ್ತಾ ಇದ್ದ ವಿದೇಶಿ ಗ್ಯಾಂಗ್ ಒಂದನ್ನು ಭಾರತದ ರಾಷ್ಟ್ರೀಯ ತನಿಖಾ ದಳ ಹೆಡೆಮುರಿ ಕಟ್ಟಿದೆ. ಬಂಧಿತರಾಗಿರುವ 7 ಜನರಲ್ಲಿ 6 ಮಂದಿ ಉಕ್ರೇನ್ ಪ್ರಜೆಗಳಾಗಿದ್ದರೆ ಮತ್ತೊಬ್ಬ ಅಮೆರಿಕಾದ ಪ್ರಜೆ. ಅಚ್ಚರಿಯ ವಿಷಯ ಅಂದರೆ, ಸಿಕ್ಕಿಬಿದ್ದಿರುವ ಈ ಅಮೆರಿಕನ್ ಪ್ರಜೆ ಸಾಮಾನ್ಯ ವ್ಯಕ್ತಿಯಲ್ಲ. ಇವನೊಬ್ಬ ಡೇಂಜರಸ್ ಇಂಟರ್ನ್ಯಾಷನಲ್ ಮರ್ಸಿನರಿ, ಅಂದರೆ ಬಾಡಿಗೆ ಹಂತಕ. ಈತ ಪ್ರಪಂಚದಾದ್ಯಂತ ನಡೆಯುವ ಯುದ್ಧಗಳಲ್ಲಿ ಹಣಕ್ಕಾಗಿ ಹೋರಾಡುವ ವೃತ್ತಿಪರ ಉಗ್ರ. ಹಾಗಾದರೆ ಸಿಕ್ಕಿಬಿದ್ದಿರುವ ಆ ಅಮೆರಿಕಾದ ಡೇಂಜರಸ್ ವ್ಯಕ್ತಿ ಯಾರು? ಆತ ಮ್ಯಾನ್ಮಾರ್ ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ಯಾಕೆ? ಯುರೋಪ್ನಿಂದ ಭಾರತದ ಮೂಲಕ ಮ್ಯಾನ್ಮಾರ್ಗೆ ಡ್ರೋನ್ಗಳನ್ನು ಸಾಗಿಸ್ತಾ ಇದ್ದ ಆ ದೊಡ್ಡ ಪ್ಲಾನ್ ಏನು? ಈ ವಿದೇಶಿ ಉಗ್ರರ ಬಂಧನದ ಬಗ್ಗೆ ಅಮೆರಿಕ ಮತ್ತು ಉಕ್ರೇನ್ ಸರ್ಕಾರಗಳು ಹೇಳಿದ್ದೇನು? ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮಾರ್ಚ್ 13ರಂದು ಭಾರತದ ರಾಷ್ಟ್ರೀಯ ತನಿಖಾ ದಳ NIA ದೇಶದ 3 ವಿಮಾನ ನಿಲ್ದಾಣಗಳಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ 7 ವಿದೇಶಿಯರನ್ನು ಬಂಧಿಸಿದೆ. ಕೋಲ್ಕತಾ ಏರ್ಪೋರ್ಟ್ನಲ್ಲಿ ಅಮೆರಿಕದ ಪ್ರಜೆಯನ್ನು ಬಂಧಿಸಿದರೆ, ಲಕ್ನೋ ಮತ್ತು ದೆಹಲಿ ಏರ್ಪೋರ್ಟ್ಗಳಲ್ಲಿ ತಲಾ 3 ಉಕ್ರೇನ್ ಪ್ರಜೆಗಳನ್ನು ಬಂಧಿಸಲಾಗಿದೆ. ಇವರೆಲ್ಲರ ಮೇಲೂ ಅತ್ಯಂತ ಕಠಿಣವಾದ UAPA ಅಂದರೆ ಉಗ್ರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿ ಮಾರ್ಚ್ 27ರವರೆಗೆ ಕಸ್ಟಡಿಗೆ ಪಡೆಯಲಾಗಿದೆ. ಯಾರಿ ಅಮೆರಿಕನ್ ಉಗ್ರ? ಇವನ ಹಿನ್ನೆಲೆ ಏನು? ಕೋಲ್ಕತಾದಲ್ಲಿ ಸಿಕ್ಕಿಬಿದ್ದಿರುವ ಅಮೆರಿಕನ್ ಪ್ರಜೆಯ ಹೆಸರು ಮ್ಯಾಥ್ಯೂ ವ್ಯಾನ್ ಡೈಕ್. ಈತ ತನ್ನನ್ನು ತಾನು ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್, ಭದ್ರತಾ ವಿಶ್ಲೇಷಕ ಅಂತ ಕರೆದುಕೊಳ್ತಾನೆ. ಆದರೆ ಅಸಲಿಗೆ ಇವನೊಬ್ಬ ಅಂತಾರಾಷ್ಟ್ರೀಯ ಬಾಡಿಗೆ ಹಂತಕ. 2011ರಲ್ಲಿ ಲಿಬಿಯಾದಲ್ಲಿ ಅಂತರ್ಯುದ್ಧ ಶುರುವಾದಾಗ ಅಲ್ಲಿನ ಬಂಡುಕೋರರ ಜೊತೆಗೆ ಸೇರಿ ಈತ ಯುದ್ಧ ಮಾಡಿದ್ದ. ಆಮೇಲೆ ಇರಾಕ್ನಲ್ಲಿ ಐಸಿಸ್ ಉಗ್ರರ ವಿರುದ್ಧವೂ ಹೋರಾಡಿದ್ದ. ಅಷ್ಟೇ ಅಲ್ಲ, 2022ರಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ಯುಕ್ರೇನ್ ಸೇನೆಗೆ ಹೋಗಿ ಡ್ರೋನ್ ಯುದ್ಧದ ಟ್ರೈನಿಂಗ್ ಕೊಟ್ಟಿದ್ದ. ಇದೇ ವ್ಯಾನ್ ಡೈಕ್ 2014ರಲ್ಲಿ ಸನ್ಸ್ ಆಫ್ ಲಿಬರ್ಟಿ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆಯನ್ನೇ ಶುರು ಮಾಡಿದ್ದಾನೆ. ಪ್ರಪಂಚದಾದ್ಯಂತ ಇರುವ ಬಂಡುಕೋರ ಗುಂಪುಗಳಿಗೆ ಹಣ ತೆಗೆದುಕೊಂಡು ಮಿಲಿಟರಿ ಟ್ರೈನಿಂಗ್, ಡ್ರೋನ್ ಟೆಕ್ನಾಲಜಿ ಮತ್ತು ಆಯುಧಗಳನ್ನು ಪೂರೈಸೋದೆ ಈತನ ಮುಖ್ಯ ಕೆಲಸ. ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಇವರ ಪ್ಲಾನ್ ಏನು? NIA ತನಿಖೆಯಲ್ಲಿ ಬಯಲಾಗಿರುವ ಮಾಹಿತಿ ಪ್ರಕಾರ ಇತ್ತೀಚೆಗೆ ಒಟ್ಟು 14 ಜನ ಉಕ್ರೇನಿಯನ್ನರು ಟೂರಿಸ್ಟ್ ವೀಸಾದ ಮೇಲೆ ಭಾರತಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ಅಸ್ಸಾಂನ ಗುವಾಹಟಿಗೆ ಬಂದು ಅಲ್ಲಿಂದ ಮ್ಯಾನ್ಮಾರ್ ಗಡಿಗೆ ಹೊಂದಿಕೊಂಡಿರುವ ಮಿಜೋರಾಂ ರಾಜ್ಯಕ್ಕೆ ಹೋಗಿದ್ದಾರೆ. ನಿಯಮಗಳ ಪ್ರಕಾರ ವಿದೇಶಿಯರು ಮಿಜೋರಾಂಗೆ ಹೋಗಬೇಕಾದ್ರೆ ರೆಸ್ಟ್ರಿಕ್ಟೆಡ್ ಏರಿಯಾ ಪರ್ಮಿಟ್ ತೆಗೆದುಕೊಳ್ಬೇಕು. ಆದರೆ ಇವರು ಯಾವುದೇ ಪರ್ಮಿಷನ್ ಇಲ್ಲದೆ ಕದ್ದು ಮುಚ್ಚಿ ಮಿಜೋರಾಂಗೆ ಹೋಗಿ ಅಲ್ಲಿಂದ ಅಕ್ರಮವಾಗಿ ಮ್ಯಾನ್ಮಾರ್ ಗಡಿ ದಾಟಿದ್ದಾರೆ. ಮ್ಯಾನ್ಮಾರ್ನಲ್ಲಿ ಈಗ ಸೇನಾ ಆಡಳಿತದ ವಿರುದ್ಧ ಬಂಡುಕೋರ ಗುಂಪುಗಳು ಹೋರಾಡ್ತಿವೆ. ಈ ವಿದೇಶಿ ಗ್ಯಾಂಗ್ನ ಮುಖ್ಯ ಟಾರ್ಗೆಟ್ ಆಗಿದ್ದೇ ಆ ಬಂಡುಕೋರರು. ಈ ಮ್ಯಾಥ್ಯೂ ವ್ಯಾನ್ ಡೈಕ್ ಮತ್ತು ಉಕ್ರೇನಿಯನ್ನರು ಯುರೋಪ್ನಿಂದ ಅಕ್ರಮವಾಗಿ ಭಾರತದ ಮೂಲಕ ಮ್ಯಾನ್ಮಾರ್ಗೆ ಸಾವಿರಾರು ಹೈಟೆಕ್ ಡ್ರೋನ್ಗಳನ್ನು ತರಿಸಿಕೊಟ್ಟಿದ್ದಾರೆ. ಆ ಡ್ರೋನ್ಗಳನ್ನು ಬಳಸಿ ಮ್ಯಾನ್ಮಾರ್ ಸೇನೆಯ ಮೇಲೆ ಹೇಗೆ ಬಾಂಬ್ ಹಾಕಬೇಕು, ಡ್ರೋನ್ ಜಾಮರ್ಗಳಿಂದ ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ಅಲ್ಲಿನ ಬಂಡುಕೋರರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇದು ಭಾರತಕ್ಕೆ ಯಾಕೆ ಅಪಾಯಕಾರಿ? ನೀವು ಕೇಳಬಹುದು, ಅವರು ಮ್ಯಾನ್ಮಾರ್ ಉಗ್ರರಿಗೆ ಟ್ರೈನಿಂಗ್ ಕೊಟ್ಟರೆ ಭಾರತಕ್ಕೇನು ಪ್ರಾಬ್ಲಮ್ ಅಂತ. ಮ್ಯಾನ್ಮಾರ್ನಲ್ಲಿರುವ ಈ ಬಂಡುಕೋರ ಗುಂಪುಗಳು ಭಾರತದ ಈಶಾನ್ಯ ರಾಜ್ಯಗಳಲ್ಲಿರುವ ಉಗ್ರ ಸಂಘಟನೆಗಳ ಜೊತೆ ನೇರ ಸಂಪರ್ಕ ಹೊಂದಿವೆ. ಮ್ಯಾನ್ಮಾರ್ನಿಂದ ಭಾರತದ ಉಗ್ರರಿಗೆ ನಿರಂತರವಾಗಿ ಆಯುಧಗಳು ಮತ್ತು ಡ್ರೋನ್ಗಳು ಸಪ್ಲೈ ಆಗ್ತಿವೆ. ಇದೇ ಕಾರಣಕ್ಕೆ NIA ಅಲರ್ಟ್ ಆಗಿ ಈ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿದೆ. ಇದನ್ನೇ ಮಿಜೋರಾಂ ಮುಖ್ಯಮಂತ್ರಿ ಲಾಲ್ದು ಹೋಮಾ ಅವರು ವಿಧಾನಸಭೆಯಲ್ಲೇ ಹೇಳಿದ್ರು. ಕೆಲವು ವಿದೇಶಿಗರು ಮಿಜೋರಾಮನ್ನ ಟ್ರಾನ್ಸಿಟ್ ರೂಟ್ ಆಗಿ ಬಳಸಿಕೊಂಡು ಮ್ಯಾನ್ಮಾರ್ಗೆ ಹೋಗಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಇದು ದೇಶದ ಭದ್ರತೆಗೆ ದೊಡ್ಡ ಅಪಾಯ ಅಂತ ಎಚ್ಚರಿಸಿದ್ರು. ಅಮೆರಿಕ ಮತ್ತು ಉಕ್ರೇನ್ ಹೇಳಿದ್ದೇನು? ತಮ್ಮ ದೇಶದ ನಾಗರಿಕರ ಬಂಧನದ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತದಲ್ಲಿರುವ ಅಮೆರಿಕನ್ ರಾಯಭಾರಿ ಕಚೇರಿ, ಈ ಘಟನೆಯ ಬಗ್ಗೆ ನಮಗೆ ಅರಿವಿದೆ, ಆದರೆ ಖಾಸಗಿತನದ ಕಾರಣಗಳಿಗಾಗಿ ನಾವೇನು ಕಾಮೆಂಟ್ ಮಾಡೋದಿಲ್ಲ ಅಂತ ಹೇಳಿ ಜಾರಿಕೊಂಡಿದೆ. ಆದರೆ ಉಕ್ರೇನ್ ಸರ್ಕಾರ ಮಾತ್ರ ಗರಂ ಆಗಿದೆ. ನಮ್ಮ ಪ್ರಜೆಗಳು ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಆಧಾರಗಳಿಲ್ಲ. ಭಾರತ ಸರ್ಕಾರ ನಮಗೆ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಬಂಧಿತರನ್ನ ಭೇಟಿ ಮಾಡಲು ನಮಗೆ ಅವಕಾಶ ಕೊಡಬೇಕು ಅಂತ ಉಕ್ರೇನ್ ಪಟ್ಟು ಹಿಡಿದಿದೆ.
ಒಟ್ಟಿನಲ್ಲಿ ಯುದ್ಧ ಭೂಮಿಯಲ್ಲಿ ಆಟವಾಡ್ತಿದ್ದ ಈ ವಿದೇಶಿ ಮರ್ಸಿನರಿಗಳು ಈಗ ಭಾರತದ ತನಿಖಾ ಸಂಸ್ಥೆಯ ಬಲೆಗೆ ಬಿದ್ದು ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಮಾರ್ಚ್ 27ರಂದು ಇವರ ಕಸ್ಟಡಿ ಮುಗಿಯಲಿದ್ದು, ಆ ನಂತರ ಇನ್ನೆಷ್ಟು ಸ್ಫೋಟಕ ರಹಸ್ಯಗಳು ಹೊರಬೀಳುತ್ತೋ ಕಾದು ನೋಡಬೇಕಿದೆ. ಸ್ನೇಹಿತರೆ, ವಿದೇಶಿ ಉಗ್ರರು ನಮ್ಮ ದೇಶದ ಗಡಿಯೊಳಗೆ ಈ ರೀತಿ ಅಕ್ರಮವಾಗಿ ಓಡಾಡ್ತಾ ಇರೋದು ನಮ್ಮ ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ನಿಮ್ಗನ್ಸುತ್ತಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.